ಕರ್ನಾಟಕದಲ್ಲಿರೋ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಇನ್ನು ಜನರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ 9 ಸ್ಪರ್ಧಿಗಳು ಇದ್ದಾರೆ. ಜೊತೆಗೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ವಾರಗಳು ಮಾತ್ರ ಬಾಕಿ ಇದೆ. ಹಾಗಿದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಜನರಿಗೆ ಇಷ್ಟ ಆಗಿರೋ ಸ್ಪರ್ಧಿ ಯಾರು ಈ ಸರಿ ವಿನ್ ಆಗ್ತಾರೆ, ಹಾಗೆ ಯಾವ ಕಾರಣಕ್ಕೆ ಅವರು ಜನರಿಗೆ ಇಷ್ಟ ಆಗ್ತಾರೆ ಅನ್ನೋ ಅಭಿಪ್ರಾಯಗಳನ್ನ ಜನರ ಹತ್ರನೇ ಕೇಳೋಣ ಬನ್ನಿ. ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಇವ್ರು ವಿನ್ ಆಗ್ಬೋದು. ಮೈಂಡ್ ಗೇಮ್ ಸಕ್ಕತ್ತಾಗಿ ಆಡ್ತಾ ಇದಾರೆ. 3 ಜನದಲ್ಲಿ ತ್ರಿವಿಕ್ರಮ್ ಫೇವರೇಟ್. ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಅದು ಎಲ್ಲಿ ತಪ್ಪಿದೆ ಅದನ್ನ ಎತ್ತಿ ಹಿಡಿತಾರೆ. ನನ್ನ ಪ್ರಕಾರ ಅವರೇ ವಿನ್ ಆಗ್ತಾರೆ. ಹನುಮಂತು ಹೌದು. ಹೀರೋ ಇರೋರೆ ಯಾವಾಗ್ಲೂ ಹೀರೋ ಆಗ್ತಿದ್ರೆ ಅದಕ್ಕೆ ಹೀರೋ ಅಂತಾನೆ ಹೇಳ್ತಾರೆ ಅಷ್ಟೇ. ಇನ್ನೊಬ್ರು ಆಗ್ಲಿ ಬಿಡಿ ಹೀರೋ, ಏನಾಗುತ್ತೆ? ನಮ್ಗೆಲ್ಲ ಇಷ್ಟ ಆಗಿರೋದು ಮೋಕ್ಷಿತ ಬರಬೇಕು ಅಂತ ಇಷ್ಟ. ಹನುಮಂತು ವಿನ್ ಆಗಲಿ ಅಂತ ನಮ್ಮ ಇಷ್ಟ. ತ್ರಿವಿಕ್ರಮ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೇನೆ. ಡೈಲಿ ನೋಡ್ತಾ ಇರ್ತೀರಾ? ಡೈಲಿ ನೋಡ್ತಾ ಇದ್ದೇನೆ. ಸೊ ಯಾರು ನಿಮ್ಮ ಪ್ರಕಾರ ವಿನ್ ಆಗ್ಬೋದು? ಇದರಲ್ಲಿ 3 ಜನ ಫೇವರೇಟ್ ಇದ್ದಾರೆ. ಭವ್ಯ, ಓಕೆ, ಮತ್ತೆ ಹನುಮಂತು, ಆಮೇಲೆ ತ್ರಿವಿಕ್ರಮ್. ಮೂರು ಜನದಲ್ಲಿ ತ್ರಿವಿಕ್ರಮ್ ಫೇವರೇಟ್. ತ್ರಿವಿಕ್ರಮ್ ಓಕೆ, ವಿನ್ ಆಗೋದು ಅವರು ಅಂತನಾ? ವಿನ್ ಆಗೋದು ಅವರು. ಯಾಕೆ ಅಂತ? ಅವರು ಆಟ ಚೆನ್ನಾಗಿದೆ ಅವ್ರದ್ದು. ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿರ್ತಾರಾ? ಓಕೆ, ಸ್ವಲ್ಪ ಇದೆ, ಚೆನ್ನಾಗಿದೆ ಅವ್ರದ್ದು. ಓಕೆ, ಎಲ್ಲ ಫಿಸಿಕಲ್ ಟಾಸ್ಕ್, ಮೆಂಟಲ್ ಟಾಸ್ಕ್ ಇದರ ಜಗಳ ಕಮ್ಮಿ ಅವ್ರದ್ದು. ಕೆಲವರು ಜಗಳ ಆದರೂ ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ತಾರೆ. ಸ್ವಲ್ಪ ಭವ್ಯಂದು ಅವ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಎಲ್ಲ ಅದೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರಲ್ಲ, ಭವ್ಯ ತ್ರಿವಿಕ್ರಮ್ ನಿಂದ ಅವರಿಬ್ರು ಮಾತ್ರ ಇರ್ತಾರೆ. ಫ್ರೆಂಡ್ಶಿಪ್ ಆದವ್ರು ಯಾರು ಗೆದ್ದಿಲ್ಲ ಅಂತಿಲ್ಲ. ಹೋದ ಇದರಲ್ಲಿ ಫ್ರೆಂಡ್ಶಿಪ್ ಇದ್ದವರೇ ಇಬ್ರು ಫೈನಲಿ ಬಂದು ಅದ್ರಲ್ಲಿ ಒಬ್ರು ಗೆದ್ದಿದ್ದಾರೆ. ಕಾರ್ತಿಕ್, ಸಂಗೀತ ಮತ್ತೆ ಚಂದನ್ ಶೆಟ್ಟಿ, ಇವನು ಇದ್ರಲ್ಲ ಏನಾದ್ರು ಅವಾಗೆಲ್ಲ ಇದೇನಿಲ್ಲ, ತ್ರಿವಿಕ್ರಮ್ ಗೆಲ್ಬೋದು. ಎಂಜಾಯ್ ಮಾಡ್ತೇವೆ, ತುಂಬಾ ಎಂಜಾಯ್ ಮಾಡ್ತೇವೆ. ಅದು ನೋಡಕ್ಕೆ 9 ಗಂಟೆ ಯಾವಾಗ ಆಗುತ್ತದೆ ಕಾಯ್ತಾ. ಅಯ್ಯೋ, ಜಗಳ ಇದ್ದಿದ್ದೆ. ಆ ಜಗಳ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಜಗಳ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಜಗಳ ಇರ್ಲೇಬೇಕು. ಅವ್ರೇನಾದ್ರೂ ಅದೇ ನಾಮಿನೇಟ್ ಆದಾಗ ನೀವು ಓಟ್ ಎಲ್ಲ ಹಾಕ್ತಾ ಇರ್ತೀರಾ? ಇಲ್ಲ, ಓಟ್ ಅದ್ರ ಬಗ್ಗೆ ನೋಡಿ ಖುಷಿ ಪಡ್ತೇವೆ, ಎಂಜಾಯ್ ಮಾಡ್ತೇವೆ ಅಷ್ಟೇ. ನಿಮ್ ಪ್ರಕಾರನೂ ಅವರೇ ವಿನ್ ಆಗೋದು? ಸೊ ವಿನ್ ಆಗೋದು ಅವರೇ ಅಂತಾನೆ? ವಿನ್ ಆಗೋದು ಅವರೇ. ಯಾರು ನಿಮ್ ಫೇವರೇಟ್, ಯಾರು ವಿನ್ ಆಗ್ತಾರೆ ಅಂತ? ಇದರಲ್ಲಿ ಈಗಿರೋ ಕಂಟೆಸ್ಟೆಂಟ್ ಫೋಟೋ ಎಲ್ಲ ಇದೆ. ಸೊ ನಿಮ್ ಫೇವರೇಟ್ ಯಾರು ಸರಿ ವಿನ್ ಆಗ್ತಾರೆ? ಮೇಡಮ್ ಹನುಮಂತು ವಿನ್ ಆಗ್ತಾರೆ. ಹೌದಾ? ಓಕೆ, ತೆಗಿರಿ, ಫೋಟೋ ತೆಗಿರಿ. ಯಾಕೆ ವಿನ್ ಆಗ್ತಾರೆ ಹೇಳಿ? ಹನುಮಂತ್ ಅವ್ರು ಯಾಕೆ ವಿನ್ ಆಗ್ತಾರೆ? ಹನುಮಂತ್ ಅವ್ರು ವಿನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ? ಮೇಡಮ್ ಅವರೇ, ಹಳ್ಳಿಯಿಂದ ಬಂದವ್ರೆ. ಏನೋ ಅಂಥವ್ರು ಬಂದರೆ ಒಳ್ಳೇದು. ಏನು ಅಂದರೆ ಅಂಥವ್ರಿಗೆ ಇದು ಮಾಡಬೇಕು. ಸುಮ್ಮನೆ ಮೊನ್ನೆ ಯಾರೋ ಇದು ಮಾಡಿದ್ರಲ್ಲ, ಎಲಿಮಿನೇಟ್ ಆದ್ರಲ್ಲ, ಅಂಥವ್ರಿಗಿಂತ ಇಂಥವ್ರಿಗೆ ಹಳ್ಳಿಯಿಂದ ಎಂತೆಂಥವ್ರು ಅವರೇ. ಇನ್ನೂ ಅಂಥವ್ರಿಗೆ ಚಾನ್ಸ್ ಕೊಟ್ಟರೆ ಏನೋ ಒಂದು ಒಳ್ಳೇದಾಗುತ್ತೆ. ಸುಮ್ಮನೆ ಮೊನ್ನೆ ಜಗಳ ಆಡ್ಬಿಟ್ಟು ಎಲ್ಲ ಸುಮ್ಮನೆ ಕರ್ನಾಟಕದ ಮರ್ಯಾದೆ ಹೋಗುತ್ತೆ ಅಂಥವೆಲ್ಲ ಮಾಡಿದ್ರೆ. ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೆ ಬಡವ್ರ ಮಕ್ಕಳು ತುಂಬ ಜನ, ಇವಾಗ ಅನಾಥಾಶ್ರಮ ನಡೆಸ್ತಾ ಇದ್ದವ್ರು ಎಷ್ಟು ಜನ ಅವರೇ, ಯೋಗೇಶ್ ಅಣ್ಣ ಅವರೆಲ್ಲ. ಅಂಥವ್ರಿಗೆ ಯಾರಿಗಾನ ಬಡವ್ರಿಗೆ ಕೊಡ್ಬೇಕು. ಇಲ್ಲ ಮೇಡಮ್ ಅವರೇ, ಅದು ಅಂಥವ್ರಿಗೆ ಕೊಟ್ರು ಅವರಿಂದ ತುಂಬ ಹೆಲ್ಪ್ ಆಗುತ್ತಲ್ವ. ಎಷ್ಟೋ ಜನಕ್ಕೆ ಅನಾಥಾಶ್ರಮ ನಡೆಸ್ತಾ ಇರೋರು ಎಷ್ಟು ಜನ ಅವರೇ, ಅಂಥವ್ರಿಗೊಬ್ರಿಗೆ ಚಾನ್ಸ್ ಕೊಟ್ಟರೆ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ. ಇವಾಗ ಹನುಮಂತು ಅಂದರೆ ಹಳ್ಳಿಯಿಂದ ಬಂದವ್ರೆ, ಅಂಥವ್ರು ಏನೋ ಇನ್ನಾದರೆ ಆ ಕಡೆ ಏನೋ ಒಳ್ಳೇದಾಗ್ಬೋದೇನೋ ಅಂತ ಅಷ್ಟೇ. ನಿಮ್ಮ ಫೇವರೇಟ್ ಅವರು ಈ ಸರಿ ಅವರೇ ವಿನ್ ಆಗ್ತಾರೆ? ಅವರೇ ಆಗ್ತಾರೆ. ಯಾರು ರೆಗ್ಯುಲರ್ ಬಿಗ್ ಬಾಸ್ ಏನಂದ್ರೆ ಅದು ಈಗ ಫಿನಾಲೆ ಬಂತಲ್ಲ, ಸೊ ನಿಮ್ಮ ಪ್ರಕಾರ ಇದರಲ್ಲಿ ಕಂಟೆಸ್ಟೆಂಟ್ ಫೋಟೋ ಇದೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ? ಈ ಫೋಟೋ ಗೆಸ್ ಮಾಡ್ಬೇಕಾ? ಅದು ಗೆಸ್ ಏನು, ಯಾರು ಇದ್ದಾರೆ ಅಂತ ಅವ್ರನ್ನ ಜಸ್ಟ್ ಫೋಟೋ ತೆಗೆದು ತೋರಿಸಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ, ನಿಮಗೆ ಯಾರು ಇಷ್ಟ ಅಂತ ಹೇಳಿ. ಯಾಕೆ ಅಂತ? ಇಲ್ಲ, ಅವ್ರ ಟಾಸ್ಕ್ ಆಯಿತು, ಮನೆಯಲ್ಲಿ ಯಾವುದೇ ವಿಚಾರನೂ ಆಯಿತು, ತುಂಬ ಚೆನ್ನಾಗಿ ತಗೊಳ್ತಾರೆ. ಅಂದರೆ ತುಂಬ ಚೆನ್ನಾಗಿ ಗೇಮ್ ಆಟಾಡ್ತಾರೆ. ಮತ್ತು ಎಲ್ಲಿ ತಪ್ಪಿದೆ ಅದನ್ನು ಎತ್ತಿ ಹಿಡಿತಾರೆ. ಆ್ಯಂಡ್ ಅವ್ರದ್ದು ಫುಲ್ಲು ಆ್ಯಂಡ್ ಇದು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಆಯಿತು, ಗೇಮಿಂಗ್ ಆಯಿತು, ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಅದು ಯಾರಾದರೂ ಒಬ್ರು ಕಂಫರ್ಟೇಬಲ್ ಆಗಿ ಯಾರಾದರೂ ಒಬ್ರು ಇದ್ರಲ್ಲ ಹಂಗೆ ಮಾತಾಡ್ತಾರೆ. ಅದಕ್ಕೆ ಅವ್ರ ಜೊತೆ ಇರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲ. ಎಲ್ಲರೂ ಅದೇ ಮಾಡ್ತಾರಲ್ಲಿ, ಯಾರು ಒಬ್ಬರೇ ಇವರೇ ಮಾಡ್ತಾರಂತಲ್ಲ. ಅದು ಸ್ವಲ್ಪ ಏನಾದರೂ ಹೈಲೈಟಿಂಗ್ ಆದರೆ ಅವ್ರದ್ದೇ ವಿಷಯ ಹೇಳ್ತಾರೆ ಅಷ್ಟೇ.
ಯಾ ನಿಮ್ಮ ಪ್ರಕಾರನೂ ಅವರೇ ವಿನ್ ಆಗೋದು, ಸೊ ವಿನ್ನು ಅವರೇ ಆಗ್ತಾರೆ ಅಂತ ಈಗ. ಯಾ ನನ್ನ ಪ್ರಕಾರನೂ ಅವರೇ ವಿನ್ ಆಗ್ತಾರೆ ಮತ್ತೆ ಅವರೇ ವಿನ್ ಆಗಿನೂ ಬರ್ತಾರೆ. ಬಿಗ್ ಬಾಸ್ 11 ಟ್ರೋಫಿ ಅವರೇ ಹೊಡಿತಾರೆ ಪಕ್ಕ 100%. ನೆಕ್ಸ್ಟ್ ಸೆಕೆಂಡ್ ಯಾರು ಬರ್ಬೋದು ಹಾಗಿದ್ರೆ? ಸೆಕೆಂಡ್ ರನ್ನರ್ ಅಪ್ ಆಗಿ ನನಗೆ ಮಂಜು ಅವ್ರು ಅನ್ಸುತ್ತೆ. ಎಲ್ಲ ಟಫ್ ಕಾಂಪಿಟೇಷನ್ ಇರೋರ್ನೇ ಹೇಳ್ತಾ ಇದ್ದೀರಾ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಬೆಟರ್ ಟು ಅವರು ಇಬ್ಬರಲ್ಲಿ ನೋಡಿದ್ರೆ ತ್ರಿವಿಕ್ರಮ್ ಅವ್ರು ಚೆನ್ನಾಗಿದೆ. ಹೌದು. ಸೊ ಇದರಲ್ಲಿ ಅವ್ರ ಫೋಟೋಸ್ಗಳಿದೆ. ಯಾರು ನಿಮ್ಮ ಪ್ರಕಾರ ಈ ಸರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ತಾರೆ ಅಂತ? ಧನರಾಜು, ಹನುಮಂತ್ ಓಕೆ, ಯಾಕೆ ಅಂತ ಸರ್? ಹಾನೆಸ್ಟ್ ಆಗಿ ಆಡ್ತಾ ಇದಾರೆ. ಹನುಮಂತು ವಿನ್ ಆಗದಾ? ಹೌದು. ಓಕೆ, ಧನರಾಜ್ ಓಕೆ, ಏನಕ್ಕೆ ಅಂತ? ಅವರು ಫಸ್ಟಿಂದನೂ ನಿಯತ್ತಾಗಿ ಆಡ್ತಾ ಇದ್ದಾರೆ. ಜನಗಳು ಎಲ್ಲ ಅವ್ರ ಬಗ್ಗೆ ಅಭಿಮಾನ ಇಟ್ಟಿದ್ದಾರೆ. ಕಷ್ಟದಲ್ಲೂ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಬಿಗ್ ಬಾಸ್ ಅಲ್ಲಿ ಬರೀ ಒಳ್ಳೆ ಕಾಲ ಅಂದ್ರೆ ವರ್ಕ್ ಆಗಲ್ಲ, ಸ್ವಲ್ಪ ಫಿಸಿಕಲ್ ಟಾಸ್ಕ್ ಎಲ್ಲ ಆಡ್ಬೇಕಾಗಿರುತ್ತೆ. ಇವರಿಬ್ರು ಅಷ್ಟಾಗೆಲ್ಲ ಆಡಲ್ವಲ್ಲ? ಎಲ್ಲ ಆಟನೂ ಆಡ್ತಿದ್ದಾರೆ. ಬುದ್ಧಿ ಉಪಯೋಗಿಸಿ ಆಟ ಆಡ್ತಾ ಇದ್ದಾರೆ. ಫಿಸಿಕಲ್ ಅಂದರೆ ಬುದ್ಧಿ ಚೆನ್ನಾಗಿದ್ರೆ ಎಲ್ಲ ಕೆಲಸನೂ ಆಗುತ್ತೆ. ಬುದ್ಧಿನೇ ಸರಿ ಇಲ್ಲ ಅಂದರೆ ಕೆಲಸ ಆಗಲ್ಲ. ತೀಟ್ನಿ ಮಾಡಲ್ಲ ಅವರು, ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ. ಅಲ್ಲ, ನಿಮಗೆ ಇಷ್ಟ ಇವರು ಆಗಿದ್ದಾರೆ, ಇನ್ನು ಇವರೇ ಆಗ್ತಾರೆ ಅಂತ? ಹೌದು, ನಮ್ಗೆ ಇಷ್ಟ ಇರೋರೇ ವಿನ್ ಆಗ್ಬೇಕಂತಾನೆ ನಾವು ಹೇಳೋದು. ಇವಾಗ ಹೀರೋ ಇರೋರೇ ಯಾವಾಗಲೂ ಹೀರೋ ಆಗ್ತಿದ್ರೆ ಅದಕ್ಕೆ ಹೀರೋ ಅಂತಾನೆ ಹೇಳ್ತಾರೆ ಅಷ್ಟೇ. ಇನ್ನೊಬ್ರು ಆಗ್ಲಿ ಬಿಡಿ ಹೀರೋ, ಏನಾಗುತ್ತೆ? ನಾವು ಅವರಿಗೂ ಬೆಂಬಲ ಕೊಡೋಣ ಅಲ್ವಾ? ಬಡವರು ಬೆಳೀಲಿ, ಶ್ರೀಮಂತರಾಗೋದು ಬೇಡ, ಅದಕ್ಕೋಸ್ಕರ. ಹಾಗಿದ್ರೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿರೋ ದೋಸ್ತ ಜೋಡಿಗಳು ಹೌದು ದೋಸ್ತಾನೆ. ಫ್ರೆಂಡ್ಶಿಪ್ ಅಷ್ಟೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗೂ ಆಡ್ತಾ ಇದಾರೆ. ಎಂಟರ್ಟೈನ್ ಕೂಡ ಎಸ್, 100%. ಆಲ್ ಇನ್ ಆಲ್ ಒನ್ ಅಂತ ಹೇಳ್ತಾರೆ. ಹೌದು, ಎಲ್ಲದರಲ್ಲೂ ಇದ್ದಾರೆ ಅವರು, ಹೌದು. ಎಲ್ಲದರಲ್ಲೂ ಇದ್ದಾರೆ. ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ. ನಿಮ್ ಪ್ರಕಾರ ಅವರು ಹನುಮಂತ ಮುಗ್ಧ ಅಂತ ಅನ್ಸುತ್ತಾ, ಇನ್ನೋಸೆಂಟ್ ಅನ್ಸುತ್ತಾ? ಅಲ್ಲ, ಇನ್ನೋಸೆಂಟ್ ಅನ್ನೋದಕ್ಕಿಂತನೂ ಟ್ಯಾಲೆಂಟ್ ಇದೆ. ಅದನ್ನ ಎಲ್ಲಿ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಮಾತುಕತೆ ಚೆನ್ನಾಗಿ ಆಡ್ತಾರಲ್ಲ? ಎಸ್, 100%. ಅದೇ ಬೇಕಾಗಿರೋದಲ್ಲ ಅಲ್ಲಿ. ಎಲ್ಲದೂ ಇದೆ ಅವ್ರ ಹತ್ರ, ಇಲ್ಲ ಅಂತ ಏನಿಲ್ಲ. ಅಂದರೆ ತೋರಿಸ್ಕೊಳ್ತಾ ಇಲ್ಲ ಅಷ್ಟೇ, ಅವ್ರಿಗೆ ಬೇಕಾದಾಗ ಉಪಯೋಗಿಸ್ತಾ ಇದ್ದಾರೆ. ಧನರಾಜು ಹಾಗೆ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರು ಇಲ್ಲಿವರೆಗೆ ಆಡ್ಕೊ ಬಂದಿದ್ದು ತುಂಬ ಇಷ್ಟ ಆಗಿದೆ ನಮಗೆ, ಅದಕ್ಕೆ ನಾವು ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಅವರು ನಾಮಿನೇಟ್ ಆದಾಗೆಲ್ಲ ಏನಾದ್ರು ವೋಟ್ ಮಾಡ್ತಾ ಇರ್ತೀರಾ? ಹೌದು, ವೋಟ್ ಮಾಡ್ತೀವಿ, ವೋಟ್ ಮಾಡ್ತಾ ಇರ್ತೀವಿ. ಹಾಂ, ಒಟ್ನಲ್ಲಿ ಅವ್ರು ಗೆಲ್ಲಿ, ಒಳ್ಳೆ ಹಳ್ಳಿಯಿಂದ ಬಂದವ್ರು ಗೆಲ್ಬೇಕು ಮೇಡಮ್. ಅವ್ರಿಗೆ ಒಳ್ಳೆ ಪ್ರತಿಭೆ ಇದೆ, ಅವ್ರು ತೋರಿಸ್ಕೊಳ್ಳಿ ಬಿಡಿ. ಮೇಡಮ್, ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಓಕೆ, ಡೈಲಿ ನೋಡ್ತಾ ಇರ್ತೀರಾ? ಏನಂದ್ರೆ ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಸ್ವಲ್ಪ ದಿನಗಳಷ್ಟೇ ಬಾಕಿ ಇದೆ. ಸೊ ಫಿನಾಲೆ ಹತ್ರ ಬಂದು ಈಗಿರೋ ಸ್ಪರ್ಧಿಗಳ ಫೋಟೋ ಇಲ್ಲಿದೆ. ಸೊ ನಿಮ್ಮ ಪ್ರಕಾರ ಯಾರು ಈ ಸರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ಬೋದು? ನಿಮಗೆ ಯಾರು ಇಷ್ಟ ಅಂತ? ಇಷ್ಟ ಯಾರು ಅವರು ವಿನ್ ಆಗ್ತಾರಾ? ಮೇ ಬಿ ತ್ರಿವಿಕ್ರಮ್ ವಿನ್ ಆಗ್ತಾರಾ? ಫೋಟೋ ತೋರಿಸ್ಬಿಡಿ, ಯಾಕೆ ಅಂತ ಹೇಳ್ಬಿಡಿ ಅಷ್ಟೇ. ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೇಕು ಅಷ್ಟೇ. ಅದೇ ಅವ್ರು ಟಾಸ್ಕ್ ಆಡೋ ಒಂದು ಇರ್ತಾರ ಅಥವಾ ಅವ್ರ ಕ್ಯಾರೆಕ್ಟರ್ ವೈಸ್ ನಿಮಗೆ ಇಷ್ಟ ಆಗ್ತಾರಾ? ಟಾಸ್ಕ್ ಮತ್ತೆ ಕ್ಯಾರೆಕ್ಟರ್ ವೈಸ್ ಎರಡು. ಕ್ಯಾರೆಕ್ಟರ್ ನಿಮಗೆ ಹೇಗೆ ಅನಿಸುತ್ತೆ? ಕ್ಯಾರೆಕ್ಟರ್ ವೈಸ್ ಒಳ್ಳೆಯವರು ಅಂತ ಅನ್ಸುತ್ತಾ? ನೋಡೋದಕ್ಕೆ ಹಂಗ ಅನ್ಸುತ್ತಾ, ಬಟ್ ಅಂದ್ರೆ ಅಲ್ಲಿ ನೋಡೋದಕ್ಕೆ, ಬಟ್ ಅಲ್ಲಿ ಇರೋ ಸ್ಪರ್ಧಿಗಳೆಲ್ಲ ಹೇಳ್ತಾರಲ್ಲ ಅವ್ರು ಅಲ್ಲಿ ಇಲ್ಲಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಬಟ್ ಅವರೊಂದು ಕಂಫರ್ಟ್ ಝೋನ್ ಭವ್ಯ ಗೌಡ ಜೊತೆನೆ ಜಾಸ್ತಿ ಇರ್ತಾರೆ. ಅದನ್ನ ಬಿಟ್ಟು ಬಟ್ ಎಲ್ಲಾ ಜೊತೆನೂ ಸ್ವಲ್ಪ ಮಿಂಗಲ್ ಆಗ್ಬೇಕು. ಅದರ್ವೈಸ್ ಅದಕ್ಕಿಂತ ಇವ್ರು ಕಂಪೇರ್ ಮಾಡಿದ್ರೆ ರಜತ್ ಓಕೆ. ಬಟ್ ಏನು ಹೌದು, ರಜತ್ ಅವ್ರು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಇಂದ ಬಂದಿದ್ದಾರೆ, ಇದುವರೆಗೂ ಯಾರು ವಿನ್ ಆಗಿಲ್ಲ. ಸೊ ಅದಕ್ಕೆ ತ್ರಿವಿಕ್ರಮ್ ಅಂತ ಹೇಳಿದ್ರು. ಬಟ್ ನಿಮಗೆ ಇಷ್ಟ ರಜತ್ ಅವ್ರು ವಿನ್ ಆಗಿದೆ ಅಂತ? ಅಫ್ಕೋರ್ಸ್ ಇವ್ರಿಬ್ರಲ್ಲಿ ಯಾರಾದ್ರೂ ಓಕೆ. ಅವ್ರ ಜೋಡಿ ಇಷ್ಟ ಆಗುತ್ತಾ ನಿಮಗೆ? ಹೋಗಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಜೋಡಿ ಅವ್ರ ಜೊತೆ ಆಡೋದು ಇಷ್ಟ ಆಗುತ್ತಾ? ಇಲ್ಲ ಅವರು ಟಾಸ್ಕ್ ಹೋದ್ರೆ ಆಡ್ಬೇಕಲ್ವಾ? ಹಾ, ನೋಡ್ತೀವಿ ಮೇಡಮ್, ಮಿಸ್ ಮಿಸ್ ಮಾಡಲ್ಲ ನಾವು. ಓಕೆ, ಹಾಗಿದ್ರೆ ಏನಂದ್ರೆ ಇದರಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರ್ಯಾರು ಇದಾರೆ ಅನ್ನೋದು ಫೋಟೋ ಇದೆ. ಸೊ ಅದ್ರಲ್ಲಿ ನಿಮಗೆ ಯಾರು ಈ ಸೀಸನ್ ವಿನ್ನರ್ ಆಗ್ತಾರೆ? ನಿಮಗೆ ಯಾರು ವಿನ್ನರ್ ಆಗ್ಬೇಕು ಅಂತ ಇದೆ? ಅವ್ರ ಫೋಟೋ ತೋರಿಸಿ. ನನಗೆ ಮೋಕ್ಷಿತ ಬೇಕು ಮೇಡಮ್. ಮೋಕ್ಷಿತ ವಿನ್ ಏನಕ್ಕೆ ಆಗ್ಬೇಕು. ಅವ್ರು ಇಷ್ಟ ಆಗ್ತಾರೆ? ಅವರು ತುಂಬಾ ಅಂದ್ರೆ ನ್ಯಾಚುರಲ್ ಆಗಿರ್ತಾರೆ. ಮತ್ತೆ ಅವ್ರು ಮಾತಾಡೋದೆಲ್ಲ ಸತ್ಯನೇ ಇರುತ್ತೆ, ಒಳಗಡೆನೂ ಅಷ್ಟೇನೆ. ಸುಮ್ನೆ ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ಅವೆಲ್ಲ ಏನಿಲ್ಲ. ಕರೆಕ್ಟಾಗಿ ಎಲ್ಲ ಅಲ್ಲಿ ಆಟಗಳಾಗ್ಲಿ ಇನ್ನೊಂದಾಗ್ಲಿ ಆಡ್ಕೊಂಡು ಕ್ಲೀನಾಗಿ ಹೋಗ್ತಾ ಇದ್ದಾರೆ. ಮತ್ತೆ ಅವ್ರ ಮನೇಲಿ ಪ್ರಾಬ್ಲಮ್ಗಳು ಅದು ಇದು ಎಲ್ಲ ನೋಡಿ ನಮ್ಗೆ ಒಂಥರ ಇದಾಯ್ತು. ಮತ್ತೆ ಇದರಲ್ಲಿ ಅಷ್ಟೇ, ಬಿಗ್ ಬಾಸ್ ಅಲ್ಲೂ ಅಷ್ಟೇ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲ ಮೇಡಮ್, ಇಲ್ಲ ನಮ್ಗೆಲ್ಲ ಇಷ್ಟ ಆಗಿರೋದು ಮೋಕ್ಷಿತಾನೆ. ಮೋಕ್ಷಿತ ಬರ್ಬೇಕು ಅಂತ ಇಷ್ಟ. ಅವ್ರ ನಾಮಿನೇಟ್ ಆದಾಗ ವೋಟ್ ಎಲ್ಲ ಹಾಕ್ತಾ ಇರ್ತೀರಾ? ಹೌದು, ಹಾಕ್ತಿವಿ ಮೇಡಮ್. ಮೋಕ್ಷಿತ ಆಮೇಲಿಂದ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಹನುಮಂತು ಬರ್ಬೇಕು. ಹನುಮಂತು ಬರ್ಬೇಕು. ಸರಿ, ಓಕೆ, ಹಂಗಾರೆ ಟಾಪ್ 2 ಅಲ್ಲಿ ಅವ್ರು ಇರ್ಬೇಕು. ಹೌದು, ಅವರೇ ವಿನ್ ಆಗ್ತಾರ? ಇದು ನಿಮ್ಮ ಅಭಿಪ್ರಾಯ? ಓಕೆ, ಹೌದು. ಬಟ್ ನಿಮ್ಗೆ ಅನ್ಸುತ್ತೆ ಅವರೇ ವಿನ್ ಆಗ್ತಾರೆ? ನಮ್ ಕಡೆ ಎಲ್ಲ ಅದೇ ಮೋಕ್ಷಿತ ಅಂತಾನೆ ಹೇಳ್ತಿರ್ತಾರೆ. ನಮಗೂ ಅಷ್ಟೇ ಮೋಕ್ಷಿತಾನೆ ಇಷ್ಟ. ಬಿಗ್ ಬಾಸ್ ನೋಡ್ತೀರಾ ನೀವು? ಡೈಲಿ ನೋಡ್ತೀರಾ?
ಓಕೆ, ಇದರಲ್ಲಿ ಬಿಗ್ ಬಾಸ್ ಅಲ್ಲಿರೋ ಕಂಟೆಸ್ಟೆಂಟ್ಗಳ ಫೋಟೋ ಇದೆ. ಸೊ ಇದರಲ್ಲಿ ನಿಮಗೆ ಇಷ್ಟವಾದವ್ರು ಯಾರು, ಯಾರು ಈ ಸರಿ ವಿನ್ ಆಗ್ತಾರೆ ಅನ್ನೋದನ್ನ ಹೇಳಿ. ಓಕೆನಾ? ನಾನು ರಜತ್ನ ಹೇಳ್ತೀನಿ. ರಜತ್ ಅವ್ರು ವಿನ್ ಆಗ್ತಾರೆ. ಅವ್ರು ಆಡ್ತಿರೋ ಗೇಮ್, ಅವ್ರು ಮಾತಾಡೋ ರೀತಿ ನಂಗೆ ಸಖತ್ ಇಷ್ಟ ಆಗುತ್ತೆ. ಸೊ ಅವ್ರು ವಿನ್ ಆಗ್ತಾರೆ. ಆ್ಯಂಡ್ ಸೆಕೆಂಡ್ ಬಂದು ತ್ರಿವಿಕ್ರಮ್. ಯಾಕಂದರೆ ಅವ್ರು ಆಡ್ತಿರೋದು, ಅವ್ರು ಅರ್ಥ ಮಾಡ್ಕೊಳ್ಳೋ ರೀತಿ, ಆಮೇಲೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತಲ್ವ ಒಬ್ರು ಮಧ್ಯೆ, ಅದೆಲ್ಲ ಚೆನ್ನಾಗಿದೆ. ಆ್ಯಂಡ್ ಥರ್ಡ್ ಮೋಕ್ಷಿತಾ ಯಾಕೆ ಇಷ್ಟ ಆಗ್ತಾರೆ ಅಂದರೆ ಅವ್ರಿಗೋಸ್ಕರ ಅವ್ರು ನಿಂತ್ಕೊತಾರೆ. ನನಗೆ ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವಾಗಲೂ ಸ್ಟ್ರಾಂಗ್ ಲೇಡಿಯಾಗಿ ನಿಂತ್ಕೊತಾರೆ ಅವ್ರಿಗೋಸ್ಕರ. ಸೊ ನಾನು ಇವ್ರು 3 ಜನ ಚೂಸ್ ಮಾಡ್ತೀನಿ. ಫಸ್ಟು ರಜತ್ ಅವ್ರು ಬರ್ತಾರೆ ಅಂತ ನೀವು ಹೇಳ್ತಾ ಇರೋದು. ಏನಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದು. ಆಲ್ಮೋಸ್ಟ್ 50th ಡೇಗೆ ಅವ್ರು ಬಿಗ್ ಬಾಸಿಗೆ ಬಂದರು. ಯೂಶಲಿ ಇದುವರೆಗೂ ವೈಲ್ಡ್ ಕಾರ್ಡ್ ಬಂದಿರೋರು ಯಾರು ವಿನ್ ಆಗಿಲ್ಲ. ಸೊ ಹಾಗಾಗಿದ್ರೆ ವಿನ್ ಆಗ್ತಾರೆ ಅಂತ ಅನ್ಕೋತಾರೆ. ಪಕ್ಕ ವಿನ್ ಆಗ್ತಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನಿಲ್ಲ, ಸ್ಟಾರ್ಟಿಂಗಿಂದನೇ ಇದ್ದಿದ್ರೆ ಅವರೇ ವಿನ್ ಆಗ್ತಾ ಇದ್ದಿತ್ತು. ಈಗ ಬಂದಿದ್ದಾಗಲೂ ಅವರೇ ವಿನ್ ಆಗೋದು. ಅದಕ್ಕೆ ಸ್ಟಾರ್ಟಿಂಗಿಂದ ಇದ್ದಿದ್ರೆ ಆಗ್ತಿದ್ರೇನೋ, ಇವಾಗ ಒಂದು 50 ಡೇಸ್ ಆದ್ಮೇಲೆ ಬಂದಿದ್ದಾರಲ್ಲ, ಹಾಗಾಗಿ ಅವ್ರು ವಿನ್ ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಆದ್ರೂ ನಿಮ್ಮ ಹೋಪ್ ಅವರೇ ವಿನ್ ಆಗ್ತಾರೆ ಅಂತ. ಹೋಪ್ ಅವರೇ ವಿನ್ ಆಗ್ತಾರೆ ಅಂತ. ಅಂದ್ರೆ ನಿಮ್ಗೆ ಇಷ್ಟನಾ ಅಥವಾ ಅವ್ರು ವಿನ್ ಆಗ್ತಾರೆ ಅಂತ ಹೇಳ್ತಿರೋದಾ? ನಮಗೆ ಇಷ್ಟ ಪ್ಲಸ್ ವಿನ್ ಆಗ್ತಾರೆ. ಐ ಗಿವ್ ಗ್ಯಾರಂಟಿ ಆಫ್ ದಿಸ್ ಬಿಕಾಸ್ ಅವ್ರು ವಿನ್ ಆಗೇ ಆಗ್ತಾರೆ. ಅವ್ರು ನಾಮಿನೇಟ್ ಆದಾಗೆಲ್ಲ ನೀವು ವೋಟ್ ಮಾಡ್ತಿರ್ತೀರಾ? ಮಾಡ್ತೀವಿ, ಖಂಡಿತ ಆಗ್ಲೂ ಮಾಡ್ತೀವಿ. ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಡೈಲಿ ನೋಡ್ತೀರಾ ಅಥವಾ ಏನು ವೀಕ್ಲಿ ಒನ್ಸ್ ಏನಾದ್ರೂ ಆ ಥರ ನೋಡೋದಾ? ಡೈಲಿ ಕ್ಯಾಚ್ ಮಾಡೋಕ್ಕಾಗಲ್ಲ, ವೀಕ್ಲಿ ನೋಡ್ತೀವಿ. ಹೌದಾ? ಓಕೆ, ಹಂಗಿದ್ರೆ ಇದರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳ ಫೋಟೋ ಇದೆ. ಈಗ ಯಾರ್ಯಾರು ಬಿಗ್ ಬಾಸ್ ಮನೇಲಿದ್ದಾರೆ ಅವರು. ಸೊ ಇದರಲ್ಲಿ ಯಾರು ವಿನ್ ಆಗ್ತಾರೆ? ನಿಮ್ಮ ಫೇವ್ರೇಟ್ ಯಾರು? ನನ್ನ ಫೇವ್ರೇಟ್ ಹನುಮಂತು ಅಕ್ಕ. ಹಾ. ಇವ್ರು ಫೋಟೋ ತೋರಿಸ್ಬಿಡಿ. ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಇವ್ರು ವಿನ್ ಆಗ್ಬೋದು. ಮೈಂಡ್ ಗೇಮ್ ಸಕ್ಕದಾಗಿ ಆಡ್ತಾ ಇದ್ದಾರೆ. ಅಂಡ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಇವರು. ಬೇರೆಯವ್ರ ಥರ ಕಲ್ಪೆ ಕೊಟ್ಬಿಟ್ರು ಅಂದರೆ ವೀಕ್ ಆಗಿಬಿಡ್ತಾರೆ. ನನ್ನ ಟಾರ್ಗೆಟ್ ಮಾಡ್ತವ್ರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಕಲ್ಪೆ ಕೊಟ್ಟರು ಕುಗ್ಗೋದು ಇಲ್ಲ, ಬಗ್ಗೋದು ಇಲ್ಲ ಅಂತ ಆಟ ಆಡ್ತಾರೆ ನಮ್ಮ ಹನುಮಂತು. ಏನೇ ಮಾಡಿದ್ರು ಫುಲ್ ಸ್ಟ್ರಾಂಗ್ ಆಗಿ ತಗೋತಾರೆ ಅಲ್ಲ. ಹಾ ಅಕ್ಕ. ಬಟ್ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿರೋದು. ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ಇದುವರೆಗೂ ವಿನ್ ಆಗಿಲ್ಲ ಅಲ್ಲ. ವಿನ್ ಆಗ್ಬೋದಲ್ಲ ಅಕ್ಕ, ಚಾನ್ಸ್ ಇದೆ. ಈ ಸರಿ ಅವ್ರ ಕಡೆಯಿಂದ ಕ್ರಿಯೇಟ್ ಆಗುತ್ತೆ ಅಂತ. ಆಗ್ಲಿ ಅಂತ ಅಕ್ಕ. Okay. ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ಅಷ್ಟೊಂದು ಇರಲ್ಲ ಅಲ್ವಾ? ಏನ್ ಮೈಂಡ್ ಗೇಮ್, ಸಾಫ್ಟ್ ಗೇಮ್, ಅದು ಹಾಡು ಹೇಳ್ಕೊಂಡು ಅಷ್ಟೇ ಇದ್ಬಿಡ್ತಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ. ಯಾರಿಗ್ ಗೊತ್ತಕ್ಕ ಯಾರು ವಿನ್ ಆಗ್ತಾರೆ ಅಂತ. ಗೇಮ್ ಹೆಂಗ್ ಆಡ್ತಾರೆ ಅದು ಇಂಪಾರ್ಟೆಂಟ್. ಈಗ ನಿಮ್ ಪ್ರಕಾರ ಅವ್ರು ವಿನ್ ಆಗ್ತಾರೆ ಅಂತ ಅವ್ರು ನಿಮ್ಗೆ ಇಷ್ಟ ಅದು. ಬಟ್ Okay. ಯಾರು ಆಗ್ಬೋದು? ಅವರೇ ಆಗ್ತಾರಾ? ಇವ್ರು ಆಗ್ಬೋದು, ಬಟ್ ರಜತ್ ಕಂಪೇರ್ ಮಾಡಿದ್ರೆ ಇವ್ರಕ್ಕಿಂತ ಇನ್ನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಫಿಸಿಕಲಿನು. ರಜತ್ ವಿನ್ ಆಗ್ಬೋದು, ವಿನ್ ಆಗ್ಬೋದು. ಇಲ್ಲ ಅಂದ್ರೆ ಹನುಮಂತು ವಿನ್ ಆಗ್ಬೋದು. ಓಕೆ ಮೇಡಮ್, ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೀವಿ. ಓಕೆ, ಏನಂದ್ರೆ ಈಗ ಆಲ್ಮೋಸ್ಟ್ ಇನ್ನೇನು ಒಂದು ಸ್ವಲ್ಪ ದಿನ ಇದೆ ಫಿನಾಲೆಗೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ಗೆ ಅಂತ? ಇದರಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಫೋಟೋ ಇದೆ. ಇದರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ? ಹನುಮಂತು ಅವ್ರ ಮಂಜು. ಹನುಮಂತ್ ಅವ್ರು ವಿನ್ ಆಗಬೇಕು ಅಂತ ಫೋಟೋ ತೋರಿಸ್ಬೇಡಿ. ಇಲ್ಲ ಇದೆಲ್ಲ ಹನುಮಂತ ಅವ್ರ ಮಂಜು, ಯಾರು ಫಸ್ಟ್ ಬರಬೇಕು ಅಂತ? ಫಿನಾಲೆ ತನ ಮಂಜು ಅವರು ಹನುಮಂತ ಹೋಗ್ಬೋದು ಅಂತ ನನ್ನ ಗೆಸ್. ಹೋಗ್ಬೋದು. ಓಕೆ, ಯಾರು ಟ್ರೋಫಿ ಎತ್ತಬೇಕು? ಹನುಮಂತು. ನಿಮಗೆ ಅವ್ರ ಇಷ್ಟನಾ? ಯಾ, ಏನಕ್ಕೆ ಅಂತ ಗೊತ್ತಿಲ್ಲ. ಈಸ್ ಎ ವೆರಿ ಸಿಂಪ್ಲಿಸಿಟಿ ಆ್ಯಂಡ್ ಅವನಿಗೆ ಒಳ್ಳೆಯನಿದ್ದಾನೆ. ಮೈಂಡ್ ಗೇಮ್ ಮಾಡಲ್ಲ ಅಂದೇ ಅನಿಸಿಕೆ ಅಷ್ಟೇ, ನನ್ನ ಅನಿಸಿಕೆ. ಇಟ್ಸ್ ಮೈ ಒಪಿನಿಯನ್. ಏನಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರೋದು. ಇದುವರೆಗೂ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿಲ್ಲ. ಅವ್ರು ಆಗ್ತಾರೆ ಅಂತ ಅನ್ಸುತ್ತಾ? ಇಟ್ ಮೇ ಬಿ. ಓಕೆ, ಇದು ನಿಮ್ಮ ಇಷ್ಟ ಆದ್ರೆ ಇವರೇ ವಿನ್ ಆಗ್ತಾರೆ ಅಂತನಾ ಅಥವಾ ಬೇರೆ ಯಾರಾದ್ರೂ ವಿನ್ ಆಗ್ಬೋದು ಅಂತನಾ? ಅದೇ ಇದರಲ್ಲಿ ಎರಡರಲ್ಲಿ ಒಬ್ರು, ಮಂಜು ಅಥವಾ ಇವರು ಹನುಮಂತ. ಓಕೆ, ಚೆನ್ನಾಗಿ ಬರ್ತಿದ್ಯಾ? ಇಷ್ಟ ಆಗ್ತಿದ್ಯಾ ನಿಮಗೆ? ಇಷ್ಟ ಆಗ್ತದೆ. ನಾಟ್ ಡೈಲಿ, ಒಂದೊಂದು ವೀಕ್ ಸ್ಕಿಪ್ ವೀಕ್ಲಿ ಸ್ಯಾಟರ್ಡೆ ಅಂಡ್ ಸಂಡೇ ವಿಲ್. ಇನ್ ಕೇಸ್ ಅವ್ರು ಏನಾದ್ರು ಅದೇ ನಾಮಿನೇಟ್ ಆದಾಗ ಓಟ್ ಏನಾದ್ರು ಹಾಕ್ತಾ ಇರ್ತೀರಾ? ಇಲ್ಲ ಸರ್, ಬಿಗ್ ಬಾಸ್ ನೋಡ್ತೀರಾ ಸರ್? ನೋಡ್ತೀವಿ. ಡೈಲಿ ಫಾಲೋ ಮಾಡ್ತಿರ್ತೀರಾ? ಡೈಲಿ ಫಾಲೋ ಮಾಡ್ತಾರೆ. ಓಕೆ, ಏನಂದ್ರೆ ಫಿನಾಲೆ ಹತ್ರ ಬರ್ತಿದೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು ಅಂತ? ಅದರಲ್ಲಿರೋ ಕಂಟೆಸ್ಟೆಂಟ್ಗಳ ಫೋಟೋ ಇದೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ಯಾರು ಇಷ್ಟ ನಿಮಗೆ? ನಮಗೆ ಹನುಮಂತ ವಿನ್ನರ್ ಆಗ್ತಾರೆ. ಏನಕ್ಕೆ ಸರ್ ಹನುಮಂತ ಅವರು? ಏನಕ್ಕೆ ಅಂದ್ರೆ ಅವ್ರು ಇನ್ನೋಸೆಂಟು, ಹಾ, ತುಂಬ ಟ್ರೂ ಆಗಿ ಗೇಮ್ ಆಡ್ತಾರೆ. ಹಾ. ಇದ್ದಂಗೆ ಹೇಳ್ತಾರೆ.
ಬಟ್ ಈಗ ಎಲ್ಲ ಹೇಳೋ ಥರ ಅವ್ರು ಅಷ್ಟೊಂದು ಇನ್ನೋಸೆಂಟ್ ಇಲ್ಲ, ಸುಮ್ಮನೆ ಡ್ರಾಮಾ ಮಾಡ್ತಾರೆ ಅಂತ ಹೇಳ್ತಾರೆ ತುಂಬಾ ಜನ. ಹೌದು ಅನ್ಸುತ್ತಾ ನಿಮಗೆ? ನನ್ಗನ್ಸಲ್ಲ ಹಂಗೆ. ನಿಜ ಇನ್ನೋಸೆಂಟೇ ಇದ್ದಾರೆ ಅಂತ. ಹೌದೌದು. ಬಟ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದಲ್ವಾ, ಇದುವರೆಗೂ ಯಾರು ವೈಲ್ಡ್ ಕಾರ್ಡ್ ಎಂಟ್ರಿ ವಿನ್ ಆಗಿಲ್ಲ. ಇವ್ರು ಆಗ್ತಾರ? ಆಗ್ತಾರೆ ಮೇಡಮ್, ನನ್ನ ಪ್ರಕಾರ ಆಗ್ತಾರೆ. ಅಂದ್ರೆ ಇದು ನಿಮ್ ಇಷ್ಟನಾ ಅಥವಾ ಅವರೇ ಆಗೇ ಆಗ್ತಾರೆ ಅನ್ನೋ ಒಂದು ಸ್ಟ್ರಾಂಗ್ ಇದೆ? ನನ್ನ ಇಷ್ಟ ಮೇಡಮ್ ಅದು. ಓಕೆ, ಹಾಗಿದ್ರೆ ಯಾರು ಆಗ್ಬೋದು ಹೋಗ್ಲಿ? ನಿಮ್ ಇಷ್ಟ ಇವ್ರಾದ್ರೆ, ಇವ್ರು ಬಿಟ್ಟು ಬೇರೆ ಯಾರು ಒಂದೇ ಅವ್ರು ಬಿಟ್ಟು ಬೇರೆ ಆಗ್ತಾರೆ, ನನ್ಗೇನು ಗೊತ್ತಿಲ್ಲ. ಆ. ಹನುಮಂತು ವಿನ್ ಆಗಲಿ ಅಂತ ನಮ್ಮ ಇಷ್ಟ ಮೇಡಮ್. ಡೈಲಿ ನೋಡ್ತಾ ಇರ್ತೀರಾ? ಡೈಲಿ ನೋಡ್ತೀವಿ. ಓಕೆ, ಹಾಗಿದ್ರೆ ಇನ್ನೇನು ಫಿನಾಲಿಗೆ ಸ್ವಲ್ಪ ದಿನ ಬಾಕಿ ಇದೆ. ಸೊ ಇದರಲ್ಲಿ ಈಗ ಯಾರ್ಯಾರು ಇದ್ದಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು, ಅವರ ಫೋಟೋಗಳಿದೆ. ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ? ನಿಮಗೆ ಯಾರು ಇಷ್ಟ? ತ್ರಿವಿಕ್ರಮ್, ಹನುಮಂತ. ಓಕೆ, ಹನುಮಂತು ವಿನ್ ಆಗ್ಬೇಕಾ? ಹನುಮಂತು, ತ್ರಿವಿಕ್ರಮ್, ಭವ್ಯ, ಈ 3 ಜನದಲ್ಲಿ ಹವ್ಯಾನು ಕೂಡ ಅವರ ಅಲ್ಲ, ಮಂಜು ಅವರ ಯಾರು? ತ್ರಿವಿಕ್ರಮ್, ಹಾ? ಭವ್ಯ, ಹಾ? ಮಂಜು. ಓಕೆ, ಇಲ್ಲಿದ್ದಾರೆ. ಸೊ ಫಸ್ಟ್ ಯಾರು ಬರಬೇಕು ಅಂತ? ಹನುಮಂತ. ಹನುಮಂತ್. ಯಾಕೆ ಅಂತ? ನಮ್ಮ ಪಾಪ ಕಷ್ಟದಲ್ಲಿದ್ದಾರೆ, ಹಳ್ಳಿಯವರು. ಹಾ. ಮುಗ್ಧ ಅವನು. ಆ ಥರ ಹೊಟ್ಟೆ ಹುಟ್ಟಿ ಮಾತಾಡೋದಾಗಲಿ, ಇನ್ನೊಬ್ರಿಗೆ ಮನಸ್ಸು ನೋಯಿಸೋದಾಗಲಿ ಆ ಥರ ಇಲ್ಲ ಅವರಲ್ಲಿ. ಹಾ. ಮುಗ್ಧ ಒಂಥರ. ಹಂಗಾಗಿ ಅವ್ರು ಬಟ್ ಬರ್ಬೇಕು. ಎಲ್ಲ ಹೇಳ್ತಾರೆ ಅವರು ನಾಟಕ ಮಾಡ್ತಾರೆ ಅಷ್ಟೇ, ನಾಟಕ innocent ಇಲ್ಲ ಅಂತ ನಾಟಕ ಹೇಳ್ತಾರೆ. ಏನಿಲ್ಲ, ಹಾ. ಇನ್ನೋಸೆಂಟ್ ಅವನು ಪಾಪ. Okay. ಹಾ. ಆದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದಿದ್ದಾರಲ್ಲ, ಯಾರು ಇದುವರೆಗೂ ವಿನ್ ಆಗಿಲ್ಲ. ಸೊ ವೈಟ್ ಕಾರ್ಡ್ ಎಂಟ್ರಿ ಆಗಿಲ್ಲ. ಹಾ. ಅದು ತ್ರಿವಿಕ್ರಮ್ ಮೇಲೆ ಕಾನ್ಫಿಡೆನ್ಸ್ ಇದೆ. ನೋಡಿದ್ರಿ ಅಲ್ಲ, ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಬಹುತೇಕ ಎಲ್ಲ ಜನರಿಗೂ ಹಳ್ಳಿ ಹೈದ ಹನುಮಂತ ಅವರೇ ಫೇವ್ರೇಟ್ ಆಗಿದ್ದಾರೆ. ಹಾಗೆ ಅವರೇ ಕೂಡ ವಿನ್ ಆಗಬೇಕು ಅಂತ ತುಂಬಾ ಜನರ ಅಭಿಪ್ರಾಯ ಕೂಡ ಆಗಿದೆ. ತಮ್ಮ ಮುಗ್ಧ ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ಆಟ ಆಡಿ ಇಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಇನ್ನು ಫಿನಾಲಿಗೂ ಕೂಡ ಕೆಲವೇ ವಾರಗಳು ಬಾಕಿ ಇರೋದ್ರಿಂದ ಈ ಬಾರಿ ಬಿಗ್ ಬಾಸ್ 11ರ ಟ್ರೋಫಿಯನ್ನ ಯಾರು ತಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಧನುಶ್ರೀ, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.